ಹೌದು, ರಾಷ್ಟ್ರೀಯ ಹೆದ್ದಾರಿ 234ಕ್ಕೆ ಹೊಂದಿಕೊಂಡಿರುವ ರೇಷ್ಮೆ ನಗರಿ ಶಿಡ್ಲಘಟ್ಟದಿಂದ ಕೇವಲ 4-5 ಕಿಲೋಮೀಟರ್ ದೂರದ ಅಂತರದಲ್ಲಿ ಇರುವ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಿಂಡಪಾಪನಹಳ್ಳಿ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಕ್ಕಾಗಿ ಅಲ್ಲಿನ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪದ್ಮಶ್ರೀ ಪುರಸ್ಕೃತ ಪಂಡಿತ್ ಮುನಿವೆಂಕಟಪ್ಪನವರ ಮನೆಗೆ ತೆರಳಲು ಸೂಕ್ತವಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ. ಪರಿಸ್ಥಿತಿ ಯಾವ ಸ್ಥಿತಿಗೆ ಬಂದಿದೆ ಎಂದರೆ ಚರಂಡಿ ನೀರು ಮುಂದೆ ಸಾಗಲು ಲಕ್ಷಣವೇ ಕಾಣಿಸುತ್ತಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹ ತರಲಾಗಿತ್ತು. ಆದರೆ ಪರಿಸ್ಥಿತಿ ಮಾತ್ರ ಸುಧಾರಣೆ ಕಂಡಿಲ್ಲ ಎಂದು ಕಾಲೋನಿಯ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಬ್ಬರಿಗೂ ಹೇಳಿದ್ರೆ ಆಯ್ತು ಮಾಡಿಸ್ತೇವೆ ಅಂತ ಒಬ್ಬರು ಬರಲ್ಲ. ಆಮೇಲೆ ಸೆಕ್ರೆಟರಿಗೆ ಹೇಳಿದ್ರು, ಪಿಡಿಒ ಮೇಡಮ್ ಬಂದಿದ್ರು, ಯಾರು ಬಂದ್ರು ಇವ್ರು ಬಂದಿದ್ರು, ಎಲ್ಲ ನೋಡ್ತಾರೆ ಬರ್ತಾರೆ, ಯಾರು ಬಂದಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ. ನೋಡಿ ಹಿಂಗ್ ಬಂದೈತಿ, ಹಿಂಗಿದ್ರೆ ಎಲ್ಲ ಜ್ವರಗಳು ಬಂದು ನಾವೆಲ್ಲ ಕಾಯಿಲೆ ಬಿದ್ದು ಮನೆಗೆಲ್ಲ ಬಿದ್ದಿದ್ರೆ ಕೆಲಸ ಎಲ್ಲ ಕಾಡೆ ಎಲ್ಲ ಬಿದ್ದುಬಿಟ್ಟು ಬಾಕಿ ಮುಚ್ಕೊಂಡು ಊಟ ಮಾಡಬೇಕು. ಎಲ್ಲಿನ ಪೈಪ್ ಹಾಕವ್ರೆ ಇಷ್ಟಪ್ಪ ಮೇಲೆ ಹಾಕ್ಬಿಟ್ಟು ಹೊಂಟೋದು ನಾಯ್ತು ಸೆಕ್ರೆಟ್ರಿ. ಆವಾಗ ಒಂದು ಟೈಮ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ದೇಶದ ಗ್ರಾಮೀಣ ಪ್ರದೇಶದ ಸ್ವರೂಪ ಬದಲಾಗಿದೆ ಎಂದು ಘೋಷಣೆ ಮಾಡುವ ರಾಜಕಾರಣಿಗಳು, ಸರ್ಕಾರದ ಪ್ರತಿನಿಧಿಗಳು ಒಮ್ಮೆ ಪಿಂಡಪಾಪನಹಳ್ಳಿ ಗ್ರಾಮದ ಈ ಕಾಲೋನಿಗೆ ಭೇಟಿ ನೀಡಿದರೆ ಅಭಿವೃದ್ಧಿ ಎಲ್ಲಿಗೆ ಮಾತ್ರ ಸೀಮಿತವಾಗಿದೆ ಎಂದು ದರ್ಶನವಾಗುತ್ತದೆ. ತಮಟೆ ಕಲೆಯ ಮೂಲಕ ಕಲಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಇಡೀ ದೇಶದ ಜನತೆ ಹೆಮ್ಮೆ ಪಡುವಂತಹ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಪಂಡಿತ್ ಮುನಿವೆಂಕಟಪ್ಪನವರಿಗೆ ಬಹುಶಃ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅವಮಾನ ಮಾಡಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ. ತಮಟೆ ಕಲಾವಿದ ಇಡೀ ವಿಶ್ವದಲ್ಲಿ ಗಮನ ಸೆಳೆದು ಈ ಕಲೆಯನ್ನ ಶ್ರೀಮಂತಗೊಳಿಸಿದ ಕಾರಣಕ್ಕಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಗಣ್ಯರು ಆಗಮಿಸಿ ಪದ್ಮಶ್ರೀ ಪುರಸ್ಕೃತ ಮುನಿವೆಂಕಟಪ್ಪ ಅವರನ್ನ ಗೌರವಿಸಿದ್ದಾರೆ ವಿನಃ ಅವರು ವಾಸ ಮಾಡುವ ಪ್ರದೇಶಕ್ಕೆ ಕನಿಷ್ಠ ಮೂಲಭೂತವಾಗಿ ಒಂದು ಸುಸಜ್ಜಿತ ರಸ್ತೆ ಮತ್ತು ಚರಂಡಿ ನಿರ್ಮಿಸುವ ಗೋಜಿಗೆ ಹೋಗಿಲ್ಲ. ಸರ್ಕಾರದಿಂದ ಬರುವ ಅನುದಾನ ಎಲ್ಲಿ ಹೋಗುತ್ತದೆ ಎಂಬ ಅನುಮಾನವೂ ಸಹ ಕಾಡುತ್ತಿದೆ. ಈಗಾಗಲೇ ಸುಮಾರು ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಬಂದವರಿಂದ ಒಂದೇ ಒಂದು ಸಿದ್ಧ ಉತ್ತರ, ಅದೇನೆಂದರೆ ಅತಿ ಶೀಘ್ರದಲ್ಲೇ ನಾವು ನಿಮ್ಮ ಈ ರಸ್ತೆ ಮತ್ತು ಚರಂಡಿಯನ್ನ ಅಭಿವೃದ್ಧಿಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಮತ್ತೆ ಈ ಕಡೆ ಗಮನ ಹರಿಸುವುದಿಲ್ಲ. ಇಡೀ ವಿಶ್ವದ ಗಮನ ಸೆಳೆದಿರುವ ತಮಟೆ ಕಲಾವಿದ ಪಂಡಿತ್ ಮುನಿವೆಂಕಟಪ್ಪನವರು ವಾಸ ಮಾಡುವ ಮನೆಯ ಮುಂದೆ ರಸ್ತೆ ಮತ್ತು ಚರಂಡಿ ಹದಗೆಟ್ಟಿದ್ದು, ಕೊಳಚೆ ನೀರು ನಿಂತು ಇಡೀ ಕಾಲೋನಿಯ ಜನ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯುವಂತಹ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಡಳಿತ ವ್ಯವಸ್ಥೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಪದ್ಮಶ್ರೀ ಅವಾರ್ಡ್ ಬಂತು ಮುನಿವೆಂಕಟಪ್ಪನವರ ಅಣ್ಣನವ್ರಿಗೆ. ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ತಗೊಂಡು ಇಲ್ಲಿ ಅವ್ರಿಗಿರೋ ರೆಸ್ಪೆಕ್ಟ್, ಅವ್ರಿಗೆ ಇರೋ ಟ್ಯಾಲೆಂಟು ಡೆಲ್ಲಿವರೆಗೂ ಹೋಗಿದೆ. ಆದ್ರೆ ಈ ಪಿಂಡಪಾಪನಹಳ್ಳಿಗೆ ಈ ಬೀದಿಯಲ್ಲಿ ಅವ್ರಿರೋ ಕಡೆನೂ ನೀಟ್ನೆಸ್ ಕ್ಲೀನು ಏನಿಲ್ಲ. ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಅಂದ್ರೆ ಡೆಲ್ಲಿಯಿಂದ, ಮಂಗಳೂರಿಂದ, ಬೆಂಗಳೂರಿಂದ ಬಂದಿದ್ದಾರೆ ಅವ್ರು ನೋಡ್ಕೊಂಡು ಹೋಗೋದಿಕ್ಕೆ. ಇಲ್ಲಿರೋ ಅತಿಗತಿ ಪರಿಸ್ಥಿತಿ ಯಾರು ನೋಡಿಲ್ಲ. ಅವ್ರು ನೋಡ್ಕೊಂಡ್ ಬರಕಂತೂ ಹೋದ್ರು. ಇಲ್ಲಿ ಜನಗಳ ಪರಿಸ್ಥಿತಿ ನೋಡಿಲ್ಲ. ಸೊಳ್ಳೆ ಕಚ್ಬಿಟ್ಟು ಇದೇನಪ್ಪ ಈ ತರ ಇದೆ ಅಂತ ಹೇಳ್ಬಿಟ್ಟು ಅವ್ರು ನೋಡಕ್ ಬಂದ ಅವತ್ತು ಅವ್ರು ನೋಡಕ್ ಆಗದೆ ಬೀಚಿಂಗ್ ಎಲ್ಲ ಹಾಕಿ ಚರಂಡಿಗಳೆಲ್ಲ ಕ್ಲೀನ್ ಮಾಡಿದ್ರು. ಯಾಕಂದ್ರೆ ಅವ್ರ ಅಫಿಷಿಯಲ್ಸ್, ನಾವು ಬಡವರು, ನಾವ್ ಎಸ್ಸಿ, ಅವ್ರ ತಲೆಗೆ ಹಾಕೊಳಲ್ಲ ನಮ್ಮನ್ನ. ಯಾಕಂದ್ರೆ ಅವ್ರ ಅಫಿಷಿಯಲ್ಸ್ ಅವ್ರು ಚೆನ್ನಾಗಿರ್ಬೇಕು, ಸೊಳ್ಳೆಗಳು ಕಚ್ಚಿದಿರೋ ನೀಟ್ನೆಸ್ ಆಗಿ ಅವ್ರು ಇರ್ಬೇಕು. ಅವ್ರು ನೋಡಕ್ ಬಂದಿರೋರು ಅವ್ರ ಸೇಫ್ಟಿ ಅವ್ರು ನೋಡ್ಕೊಂತಾರೆ ಸರ್. ನಮ್ ಪಿಂಡಪಾಪನಹಳ್ಳಿಯಲ್ಲಿ ನಮ್ ಬೀದಿಯಲ್ಲಿ ಈ ಪ್ರಶಸ್ತಿ ಬಂದಿರೋ ಮುನಿವೆಂಕಟಪ್ಪನವ್ರ ಬೀದಿಯಲ್ಲಿ ಈ ಪ್ರಶಸ್ತಿ ಅನ್ನೋ ಒಂದು ಕಾರಣದಿಂದ ಅವ್ರ ನೀಟ್ನೆಸ್ ಅವ್ರು ನೋಡ್ಕೊಂಡು ಹೋದ್ರು. ಹೊತ್ತು ನಮ್ಮ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅನೇಕ ಜನರು ಸೊಳ್ಳೆಗಳು ಕಚ್ಚಿ ಡೆಂಗು ಜ್ವರ ಬಂದು, ಚಿಕನ್ ಗುನ್ಯ ಬಂದು, ಇಮೋನಿಯಂ ಜ್ವರ ಬಂದು ಎಲ್ಲ ನಡುತ್ತಾ ಇದ್ದಾರೆ ಸರ್ ನಮ್ಮ ಬೀದಿಯಲ್ಲಿ. ಯಾರು ತಲೆಗೆ ಹಾಕೊಂತಿಲ್ಲ. ಪಿಡಿಒ ಮೇಡಮ್, ಸೆಕ್ರೆಟ್ರಿ ಯಾರು ತಲೆಗೆ ಹಾಕೊಂತಿಲ್ಲ. ಈವನ್ ಅಂತೆ ಯಾರು ತಲೆಗೆ ಹಾಕೊಂತಿಲ್ಲ. ಆಯ್ತಮ್ಮ ಬರ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಹೊತ್ತು ಈ ಸುದ್ದಿ ಸಮಾಚಾರ ಚರಂಡಿ ಬಗ್ಗೆ ಯಾರು ತಲೆಗೆ ಹಾಕೊಂತಿಲ್ಲ. ಬರೋದಕ್ಕೆ ಭಯ. ಯಾಕಂದ್ರೆ ಮಕ್ಕಳಿಗೆ ಕಚ್ಚಿದ್ರೆ ಡೆಂಗು ಜ್ವರ ಬರುತ್ತೇನೋ, ಇಮೋನಿಯಂ ಬರುತ್ತೇನೋ ಅಂತ ಒಂದು ಭಯದಿಂದ ಆಚೆಗೂ ಬರಲ್ಲ, ಏನು ಬರಲ್ಲ ಸರ್. ಸರಿಯಾಗಿ ಒಂದು ವರ್ಷದಿಂದ ಇದೆ ಪರಿಸ್ಥಿತಿ ನಮ್ಮ ಬೀದಿಗೆ ಮಾತ್ರ. ಯಾಕೆ ಕಾಲೋರಿ ಅವರಿಗೆ ಅಷ್ಟು ಚೀಪಾ? ಹೋಗ್ಲಿ, ಯಾವ ಊರಲ್ಲಿ ಇಲ್ಲ. ಈ ಊರಿಗೆ ಬಂದಿರೋ ಸ್ಥಿತಿ ಗತಿ ಯಾವ ಊರಿಗೂ ಬಂದಿಲ್ಲ. ಈ ಪಿಂಡಪಾಪನಹಳ್ಳಿಗೆ ಬಂದಿರೋ ಗತಿ ಯಾವ ಊರಿಗೂ ಬಂದಿಲ್ಲ. ಇನ್ನಾದರೂ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಖಡಕ್ ಮಂತ್ರಿ ಎಂದು ಖ್ಯಾತಿ ಹೊಂದಿರುವ ಪ್ರಿಯಾಂಕ್ ಖರ್ಗೆ ಅವರು ವಿಶ್ವವಿಖ್ಯಾತಿಯ ಪಿಂಡಪಾಪನಹಳ್ಳಿ ಗ್ರಾಮದ ಅಭಿವೃದ್ಧಿಗೆ ಗಮನ ಹರಿಸುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.